ಆದ್ರೆ ಮಧುರ ಅವರು ಗಂಡನ ನಾ ಕಾಣಿ ಕೆಲ್ಸಕ್ಕೆ ಬರ್ದಿರೋ ನಾಲ್ಕು ಅನ್ಕೊಂಡು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಾರ. ಅವ್ರು ನಮ್ ಜೊತೆಗಿದ್ರು, ಜೊತೆಗಿಲ್ಲ ಅನ್ನೋ ರೀತಿ ನಾವ್ ನಾಟಕ ಮಾಡ್ಬೇಕು. ನನ್ ಬಂದಿರೋದು ನಿಮ್ ಕಣ್ಣು ಕಾಣ್ತಾ ಇಲ್ವಾ? ನಾನು ಬಂದಿದ್ದೀನಿ ಅನ್ಮ್ಯಾಕೆ ನಾ ಹೇಳ್ದಂಗೆ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಏನ್ ಮಾಡಿಯವ? ಅತ್ಯವ ನೀವ್ ಹೋಗಿ ಮನಿಕೊಂಡಿರಿ, ಬಾವ ಬಂದಾಗ ನಾನು ನಿಮ್ನ ಎಬ್ಬರಿಸ್ತೀನಿ. ನಾನು ನಿಜವಾಗ್ಲೂ ಈಗ ತಾನೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ಮತ್ತೆ ಮತ್ತೆ ಸುಳ್ಳು ಹೇಳ್ತೀರಾ? ಮಧುರ ಅವ್ರೆ, ಹೊಡೆಯೋದಿದ್ರೆ ಅಣ್ಣಯ್ಯಪ್ಪನವ್ರಿಗೆ ಹೊಡರಿ, ನನಗೆ ಯಾಕೆ ಹೊಡಿತಾ ಇದ್ದಾರಿ? ಮಧು, ನಿನ್ ಎಷ್ಟೇ ಹೊಡೆದ್ರು ನನಗೆ ನೋವಾಗಲ್ಲ. ಏಟ್ ಬೀಳ್ತಾರೆ ನನಗೆಲ್ವಾ, ನಿಮ್ಗೆಲ್ಲಿ ನೋವಾದದು? ನಿಮಗೆ ಹೇಗ್ ನೋವು ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮಧುರ ಅವ್ರೆ, ನಾನು ಆಚೂರು ಕೂತ್ಕೊತೀನಿ, ಅಣ್ಣಯ್ಯಪ್ಪನವ್ರಿಗೆ ಚೆನ್ನಾಗಿ ಹೊಡೆದಾಕ್ಬಿಡಿ. ಮಧುರ ಅವ್ರೆ, ಮಧುರ ತೊಂದ್ರೆ ಇಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಬರ್ತಾರೆ. ಮಧುರ ಅವ್ರೆ, ಈಗ ನೀವು ಅಣ್ಣಯ್ಯಪ್ಪನವ್ರಿಗೆ ಹೆಂಗ್ ಹೊಡಿಬೇಕು ಅಂದ್ರೆ, ನೀವು ಹೊಡೆ ಏಟ್ಗೆ ಅವ್ರ ಚರ್ಮನೇ ಸುಲ್ದೋಗ್ಬಿಡ್ಬೇಕು. ಸ್ವಾಮಿ, ಪಾಪ ಗೌಡು ತುಂಬಾ ಏಟ್ ಬಿತ್ತು ಅನ್ಸುತ್ತೆ. ಮಧು, ಅವ್ರದೊಂಥರ ಎಮ್ಮೆ ಚರ್ಮ ಇದ್ದಂಗೆ, ಎಷ್ಟು ಹೊಡೆದ್ರು ಬುದ್ಧಿ ಮಾತ್ರ ಬರಲ್ಲ. ಹೌದಾ? ಹಾಗಾದ್ರೆ ಹೇಗ್ ಏಟ್ ಬಿತ್ತು ಅಂತ ನಿಮ್ಗೂ ತೋರಿಸ್ತೀನಿ. ಸೂರಿ, ಈ AC ಮಾಲಲ್ಲಿ ಓಸಿಯಾಗಿ ಚಡ್ಡಿನ ಕದ್ದು ಹಾಕೊಳ್ಳೋದ್ರಲ್ಲಿ ಇರೋ ಮಜಾ ಈ ದುಡ್ಡು ಕೊಟ್ಟು ಫುಟ್ಪಾತ್ ತಗೊಳ್ಳೋದ್ರಲ್ಲಿ ಇರಲ್ಲ ಕಣ. ನಿನ್ನೆ ನೀನ್ ನನ್ನ ಜೊತೆ ಬಂದಾಗ ಚಡ್ಡಿ ಕದ್ಬಿಟ್ಯಾ? ನಿನ್ ಜೊತೆ ಬಂದಿದ್ದಲ್ಲ ಅದಕ್ಕೆ ಕದ್ಬಿಟ್ಟೆ. ಅಷ್ಟೊಂದು ಜನ ಸೆಕ್ಯೂರಿಟಿ ಇದ್ರಲ್ಲೋ, ಹೇಗೋಕದ್ದೆ? ಅದ್ಯಾವ ದೊಡ್ಡ ವಿಷಯನೋ, ಅಂಗಡಿಲಿ ಗೌಡ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ 100-150 ಚಡ್ಡಿನ ಕದ್ದು ಆಫ್ ರೇಟು ಚೀಪ್ ರೇಟಿಗೆ ಮಾರ್ಬಿಡ್ತೀನಿ. ಕಳ್ಳು ಪೊಟ್ಟೆ ಅದ್ನೆ ನಮ್ಮ ಅಂಗಡಿಲಿ ನನ್ನ ಎದುರಿಗೆ ಕದ್ದೀನಿ ಅಂತ ಹೇಳಿಯಾ? ಅಂಥದ್ರಲ್ಲಿ ಇದ್ಯಾವ ದೊಡ್ಡ ವಿಷಯನೋ, ಸೆಕ್ಯೂರಿಟಿನ ಯಾಮಾರಿಸ್ಬಿಟ್ಟೆ. ಅಯ್ಯೋ ಶೂನಿ, ಉಮ್ಮತ್ತೂರು ಮಿಳ್ಗನ ಹೊಡೆದದೇ ಗೊತ್ತಾಗ್ನಿಲ್ವಾ? ಲೇ, ಚಡ್ಡಿನ ಕದ್ಬಿಟ್ಟು ಹಾಕೋತಿಯಲ್ಲ, ನಾಚಿಕೆ ಆಗಲ್ವಾ? ಲೇ ಸಾಕು ಸುಮ್ನಿರ, ನಿನ್ ಬಂಡವಾಳ ನನಗೆ ಗೊತ್ತಿಲ್ವಾ? ಏನೋ ಗೊತ್ತು ನಿಂಗೆ? ನಾನ್ ಕದಿದ್ ಒಂದ್ ಚಡ್ಡಿ, ನನ್ ಮಗನ ನಿನ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು 5 ಚಡ್ಡಿ ಒಳಗೆ ಕರ್ಕೊಂಡ್ ಬಂದ್ಬಿಟ್ಟೆ. ನಿಲ್ಗೂ ಒಂದ್ ಕೊಡ್ತೀನಿ ಕಣ, ಈ ವಿಷಯ ಯಾರಿಗೂ ಹೇಳ್ಬೇಡ. ಅಡಕ್ಕೆ ಕಬ್ಬುಲ, ನೀವು ಹೇಳಲಿಲ್ಲ ಅಂದ್ರೆ ಅಂತೆ ನಿನ್ನ ವಿಷಯನ ಇಡೀ ಬೀದಿಗೆ ಡಂಗೂರ ಹೊಡೆದು ನಾನೇ ನಿನ್ನ ಮರಿದಿನ ಬೀದಿಗೆ ತತ್ತೀನಿ. ರಾಜು, ನಾಳೆ ಯಾವ್ದಾದ್ರು ಪಿಕ್ಚರ್ಗೆ ಹೋಗೋಣ ಕಣ. ಅಯ್ಯೋ ಬಡ್ಡೆತದೆ, ನಾನಿಲ್ಲಿ ಗಂಟ್ಲಾರ್ದಾಗ ಮಟ್ಟ ಕಿರ್ಚ್ಕೊತಾ ಇದ್ರು, ಅದನ್ನ ಕ್ಯಾರಿ ಅಂದೆ ಪಿಕ್ಚರ್ಗೆ ಹೋಗೋ ಅಂದಾರ್ಯಾ? ಯಾವ ಪಿಕ್ಚರ್ ಹೋಗೋಣ? ಯಾವ ಥಿಯೇಟ್ರಲ್ಲಿ ಜನ ಕಮ್ಮಿ ಇರ್ತಾರೋ ಆ ಪಿಕ್ಚರ್ಗೆ ಹೋಗೋಣ. ನಾವು ಹೊಡೆದದು ಕೆಕ್ಕಬುಳ್ಗೂ ನೋವಾಗ್ನಿಲ್ವಾ? ಲೇ ಸೂರಿ, ಥಿಯೇಟ್ರಲ್ಲಿ ಜನ ಕಡಿಮೆ ಇದ್ದಾರೆ ಅಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಅರ್ಥ ಕಣೋ. ಅದಕ್ಕೆ ಹೇಳಿದ್ದು, ಜನ ಕಮ್ಮಿ ಇರೋ ಕಡೆ ನಾವು ಜಾಸ್ತಿ ಹೊತ್ತು ರೊಮ್ಯಾಂಟಿಕ್ ಆಗಿ ನಿದ್ದೆ ಮಾಡ್ಬೋದು. ನನ್ನ ದಂಡಲ್ಲಿ ನಿಂತಿರುವೆ, ನನ್ನನ್ನು ಲೆಕ್ಕಕ್ಕೆ ತಗೊಳ್ದಿಯೇ ಆರಾಮಾಗಿ ಹೋಗಿ ಥಿಯೇಟ್ರಲ್ಲಿ ನಿದ್ದೆ ಮಾಡ್ಬೋದು ಅಂದಾರ್ಯಾ? ಲೇ ಸೂರಿ, ಈ ಬಿಸಿಲಲ್ಲಿ ಮನೇಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಕಣೋ. AC ಹಾಕಿರ್ತಾರೆ, ಹೋಗಿ ಒಳ್ಳೆ ನಿದ್ದೆ ಮಾಡ್ಬೋದು. ಶಂಕರೇಶ್ವರ, ಮಧುರ ಅವ್ರು ಹೊಡೆದದು ನನಗೆ ನೋವು ಆಯಿತು, ನಾವು ಹೊಡೆದದು ಇವ್ರಿಗೂ ನೋವು ಆಗ್ನಿಲ್ವಲ್ಲಪ್ಪ. ಅಂದರೆ ದಿಟ್ಟವಾಗ್ಲೂ ನನಗೆ ಯಾನ ಆಗದೆ. ಇವ್ರ ಆಪತ್ ಬಂದ್ ಚಾಪ ಸುತ್ಕೊಂಡೋಗ ಇವ್ರ ಕೈ ಕರಿನಾಗಿರೋ ಕಚ್ಚ ಇವ್ರಿಗೆ ಏನ್ ಬಂದಿತ್ತೋ ಹಿಂಗ್ ಹೊಡೆದ್ ಬಿಟ್ರಲ್ಲ. ಲೇ, ನಾವು ಈಗ ಆಡ್ತಾ ಇರೋದ್ರಿಂದ ಗೌಡ್ರು ಹುಚ್ಚು ಜಾಸ್ತಿ ಆಗ್ತಾ ಇದೆ ಕಣೋ. ನಾವು ಬೇಗ ನಾಟಕನ ನಿಲ್ಸ್ಬಿಡ್ಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಕಲ್ ತಗೊಂಬಂದು ತಲೆ ಮೇಲೆ ತಾಕ್ಬಿಡ್ತಾರೆ. ಹ್ಞೂ ಕಣೋ, ಇವಾಗ್ಲೇ ಮಧುರವ್ರ ಹತ್ರ ಹೋಗಿ ಈ ನಾಟಕನ ಅರ್ಧಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳ್ಬಿಡೋಣ. ಇಲ್ಲ ಅಂದ್ರೆ ಅವ್ರ ಕಲ್ ತಂದ್ ಎತ್ತಾಕೋ ಫೋರ್ಸ್ಗೆ ನಾವ್ ಯಾರು ಅನ್ನೋದೇ ಗುರ್ತು ಸಿಕ್ಕಲ್ಲ. ನೀನ್ ಗುರ್ತು ಸಿಗದೆ ಇರ್ಬೋದು, ಆದ್ರೆ ಈ ಘಟ ನೋಡಿ ನನ್ನ ಗುರ್ತು ಹಿಡಿತಾರೆ. ಸರಿ ಬಾ, ಮಧುರವ್ರ ಹತ್ರ ಹೋಗೋಣ. ಏನಾಯ್ತು ಅಲ್ರಪ್ಪ? ಇವ್ರು ಯಾಕೆ ಕಳ್ತಿದಾರೆ ಅಂತ ಗೊತ್ತಾಗ್ತಿಲ್ಲಮ್ಮ. ನೀನಾದ್ರೂ ಯಾಕೆ ಕಳ್ತಿದಾರೆ ಅಂತ ಕೇಳು. ರಾಜು, ಸೂರಿ ಯಾಕೆ ಅಳ್ತಿದ್ರೆ ಏನಾಯ್ತು? ಮಧುರ ಅವ್ರೆ, ನೀವು ಹೇಳಿದ್ರಿ ಅಂತ ಗೌಡ್ರು ನಮಗ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋ ತರ ನಾಟಕ ಮಾಡಿದ್ವಿ. ಆದ್ರೆ ಗೌಡ್ರ ಮಾತಿಗೆ ನಾವು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಗೌಡ್ರು ನಮಗೆ ಹಿಗ್ಗಮುಗ್ಗ ಹೊಡೆದ್ಬಿಟ್ರು. ಅಂದ್ರೆ ಅವ್ರು ಹೊಡೆದಿದ ತಕ್ಷಣ ನೀವು ರಿಯಾಕ್ಟ್ ಮಾಡ್ಬಿಟ್ರಾ? ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ಲಿಲ್ಲ ಅಂತ ಗೌಡ್ರು ನಮಗೆ ಮತ್ತೆ ಮತ್ತೆ ಚೆನ್ನಾಗಿ ಹೊಡೆದಾಕ್ಬಿಟ್ರು. ಮಧುರ ಅವ್ರೆ, ಗೌಡ್ರು ನಮ್ಗೆ ಯಾವ ರೇಂಜ್ ಹೊಡೆದ್ರು ಗೊತ್ತಾ? ಹೇಳಿದ್ರೆ ಅರ್ಥ ಆಗಲ್ಲ, ತೋರಿಸ್ತೀನಿ ರೀ.
ಇದೇ ರೀತಿ ಸುಮ್ಮನೆ ನಿಂತಿದ್ವಿ. ಥ್ಯಾಂಕ್ಸ್ ಕಣ್ರು. ಮಧುರ ಅವರೇ ನಿಮ್ ಥ್ಯಾಂಕ್ಸ್ ನಮ್ಗೆ ಬೇಡ. ಮತ್ತಿನ್ನೇನೋ ನೀವು ನಮಗೋಸ್ಕರ ಒದೆ ತಿಂದ್ರಿ ಅಂತ 1-2 kg ಚಿನ್ನ ಕೊಟ್ಟು ಶಾಲು ಹೊದಿಸಿ ಸನ್ಮಾನ ಮಾಡ್ಬೇಕಾಗಿತ್ತಾ? ನಿಮಗೆ ಆ ರೀತಿ ಮಾಡೋ ಯೋಗ್ಯತೆ ಇಲ್ಲ ಅಂತ ನಮಗೆ ಗೊತ್ತು. ಮಧುರ ಅವರೇ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಾವಿವತ್ತು ಈ ನಾಟಕನ ನಿಲ್ಲಿಸ್ಬಿಡ್ತೀವಿ. ಸೂರಿ, ಎಲ್ಲ ಸರಿ ಹೋಗೋ ಟೈಮಲ್ಲಿ ನೀವ್ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ನಾಟಕ ಮಾಡಿದ್ದು ವೇಸ್ಟ್ ಆಗಲ್ವಾ? ನಿಮ್ಮ ಡ್ರಾಮಾ ವೇಸ್ಟ್ ಆಗುತ್ತೆ ಅಂತ ನಾವು ನಮ್ ಜೀವ ಕಳ್ಕೊಳಕ್ಕಾಗುತ್ತಾ? ಇವತ್ತೇನೋ ಬರೀ ಕಲ್ಲು ಹೊಡೆದ್ರು ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಅದೇ ದ್ವೇಷ ಇಟ್ಕೊಂಬಂದು ನಮ್ಮ ತಲೆ ಮೇಲೆ ಕಲ್ಲೇ ತಾಕ್ಬಿಟ್ರೆ ಜಾನಿ ಕೀಪ್ ಕ್ವೈಟ್. ಅಯ್ಯಮ್ಮ ಬಜರಂಗ ಇನ್ಸ್ಪೆಕ್ಟರ್ ನಿಮ್ಗೇನಾಯ್ತು? ಎಂತ ಅಂದೇಳಿ ಹೇಳೋದು ಸುಂದ್ರಿ ಮೇಡಮ್, ಆ ಗೌಡ್ರು ನಂಗೆ ಸಮ ಕೊಟ್ರ. ನಿಮ್ಗುನಾ ನಿಮ್ಗುನಾ ಕೊಡೋದೇನ್ ಇನ್ಸ್ಪೆಕ್ಟ್ರೆ, ಸರಿಯಾಗೇ ಕೊಟ್ರು. ಅದಕ್ಕೆ ಇನ್ ಮುಂದೆ ನಾಟಕ ಮಾಡಲ್ಲ ಅಂತ ಮಧುರ ಅವ್ರ ಹತ್ರ ಹೇಳಕ್ ಬಂದ್ವಿ. ಸೂರಿ ಪ್ಲೀಸ್ ನೀವೆಲ್ಲ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಎಂತ ಅರ್ಥ ಮಾಡ್ಕೊಂಬುದು ಸುಂದ್ರಿ ಮೇಡಮ್, ಸ್ವಲ್ಪ ಯಾವಾರ್ಯರು ನನ್ನ ಜೀವವೇ ಹಾರಿ ಹೋಗ್ತಿದ್ದಿ. ಇನ್ಸ್ಪೆಕ್ಟ್ರೆ ಏನಾಯ್ತ್ರಿ, ಗೌಡ್ರು ನಿಮ್ಗೇನ್ರಿ ಮಾಡಿದ್ರು? ಸುಂದ್ರಿ ಮೇಡಮ್, ನನ್ನ ಪಾಡಿಗೆ ನಾನು ಬೈಕ್ ಮೇಲೆ ಕೂತ್ಕೊಂಡು ಎಲ್ರನ್ನೂ ವಾಚ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಗೌಡ್ರು ಬಂದು ನನ್ನನ್ನು ಮಾತಾಡ್ಸ್ರು, ಆರು ನಾನು ಮಾತಾಡ್ಲಿಲ್ಲ. ಅದೇ ಸಿಟ್ಟಿಗೆ ಬೈಕನ್ನು ತಳ್ಳಿ ಬಿಟ್ರು, ನಾನು ತಿಳ್ಸ್ಕೊಂಡೆ. ಮಧುರ ಅವ್ರೆ ಇಷ್ಟೆಲ್ಲ ಆದ್ಮೇಲೂ ನಾಟಕನ ನಾವು ಮುಂದುವರ್ಸ್ಬೇಕಾ? ಇವತ್ತು ಬೈಕ್ ತಳ್ಳಿದ್ದಾರೆ, ನಾಳೆ ಬೈಕ್ನ ಇವ್ರ ತಲೆ ಮೇಲೆ ಹತ್ತಿಸ್ಬಿಟ್ರೆ? ಪ್ರೆಗ್ನೆಂಟ್ ಆಗಿ ಇಷ್ಟು ದಿನ ಆದ್ರೂ ಡೆಲಿವರಿ ಆಗದೆ ದಾಖಲೆ ಮಾಡ್ತಿರೋ ಹೆಂಡತಿ ಮಗುಗೆ ಯಾರು ದಿಕ್ಕು? ಹೇಕತ್ತಿ ನಾನು ಈಗ ದಾಖಲೆ ವಿಷಯ ಬೇಕಾ? ಪ್ಲೀಸ್ ನಂಗೋಸ್ಕರ 2 ದಿನ ಈ ಡ್ರಾಮಾನ ಕಂಟಿನ್ಯೂ ಮಾಡಿ. ಓಯ್ ಸುಂದ್ರಿ ಮೇಡಮ್, ನೀವು ಹೂ ಅಂದ್ರೆ ಗೌಡ್ರನ್ನ ಎತ್ತಾಯ್ಕೊಂಡು ಹೋಗಿ ಲಾಕಪ್ಪಲ್ಲಿ ಲಾಕ್ ಮಾಡಿಬಿಡುತ್ತೆ, ಇಲ್ಲ ಅಂದ್ರೆ ನಾನೇ ರಾಜೀನಾಮೆ ಕೊಡ್ತೇನೆ. ಆದ್ರೆ ಇದೊಂದು ಆತಿಲ್ಲ ಬರ್ರೆ. ಇನ್ಸ್ಪೆಕ್ಟ್ರೇ ನೀವೆಂತ ಮಹಾನ್ ಧೈರ್ಯವಂತ, ನೀವೇ ಈ ರೀತಿ ಮಾತಾಡ್ಬಿಟ್ರೆ ಹೇಗೆ? ಸೈಡಿಂದ ನೋಡಿದ್ರೆ ಸಿಂಹ ತರ ಕಾಣಿಸ್ತೀರಾ, ಟಾಪ್ ಇಂದ ನೋಡಿದ್ರೆ ಮೊಸಳೆ ತರ ಕಾಣಿಸ್ತೀರಾ, ಕೆಳಗಿಂದ ನೋಡಿದ್ರೆ ಸಾಕ್ ಮಾಡ. ಇಷ್ಟಕ್ಕೆ ಈ ಬಜರಂಗಿ ಖುಷಿ ಅದ. ಜಾನಿ ಅಣ್ಣ, ನಾವು ಈ ನಾಟಕನ ಮುಂದುವರಿಸಲಿ ಅಂತ ನೀವು ಎಷ್ಟೇ ಹೋಗ್ಲಿದ್ರು ನಾವು ಒಪ್ಕೊಳಕ್ಕಲ್ಲ. ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ನೀವು ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಇನ್ಮೇಲೆ ನಿಮ್ಮ ಮುಖನ ನಂಗೆ ಯಾವತ್ತೂ ತೋರಿಸ್ಬೇಡಿ. ಓಯ್ ಸುಂದ್ರಿ ಮೇಡಮ್, ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ಕಠೋರ ಶಿಕ್ಷೆ ಬರ್ರೆ. ಹಾಗಾದ್ರೆ ನನ್ನ ಮಾತು ಕೇಳಿ. ನೀವ್ ಹೇಳ್ದಂಗೆ ಕೇಳ್ತೀವಿ ಮಧುರ ಅವ್ರೆ, ಆದ್ರೆ ಗೌಡ್ರು ಯಾವಾಗ ಬಂದು ಏನ್ ಮಾಡ್ತಾರೋ ಅಂತ ಭಯ. ನೀವ್ ಯಾರು ಭಯ ಪಡಬೇಡಿ, ಇನ್ಮೇಲೆ ಗೌಡ್ರು ನಿಮ್ಗೆ ಯಾವುದೇ ತೊಂದರೆ ಕೊಡ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಇಷ್ಟು ಹೇಳ್ರಲ್ಲ, ಹೋಗಿತ್ತು ಸುಂದ್ರಿ ಮೇಡಮ್, ಕೊನೆವರೆಗೂ ನಾನು ನಿಮ್ಮ ಜೊತೆಗಿರ್ತೆ. ಅಂದ್ರೆ ನಾವೆಲ್ಲ ನಿಮ್ಮ ಜೊತೆಲಿರುತ್ತೆ ಅಂದ್ರೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಜಾನಿ, ಇದೇ ಖುಷಿಗೆ ಎಲ್ರಿಗೂ ಹೋಳಿಗೆ ಊಟ ರೆಡಿ ಮಾಡಿಬಿಡಿ. ಅತ್ಯವ್ವ, ಬಾಬುನ ನಾವ್ ಯಾರು ಮಾತಾಡ್ಸ್ತಾ ಇಲ್ಲ ಅಂತ ಯಾರ ಹತ್ರನೂ ಕಷ್ಟ ಸುಖ ಹೇಳ್ಕೊಳಕ್ಕಾಗದೆ ಒಂಥರ ಆಗ್ಬಿಟ್ಟವ್ರೆ. ಅವ್ನು ಬರೋ ಟೈಮಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ಸಾಣೆ ಕಷ್ಟ ಆಯ್ತದೆ, ಬೇರೆ ಇಸಿ ಇದ್ರೆ ಮಾತಾಡು. ಅತ್ಯವ್ವ, ನೀವ್ ಯಾವಾಗ್ಲೂ ಯಾಕೆ ಪಲ್ಪಲ್ಲೇ ತಿಂತೀರಿ? ಇದು ಪಲ್ಪಲ್ ಅಲ್ಲ, ಆ್ಯಪಲ್. ಹೇಳಿದ್ರಿ ಜಾಡ. ಬಂದವರೆಲ್ಲ ಚಾ ಹಿಡಿಯೋದೇ ಆಗೋಯ್ತು. ತಗದ್ ನಾಲ್ಕು ತಲುಪ್ ಬಿಡವ ಹೇಳ್ತೀನಿ. ನನಗೆ ಆ್ಯಪಲ್ ಅಂದರೆ ಸಾಣೆ ಇಷ್ಟ, ಅದಕ್ಕೆ ತಿಂತೀವಿ. ನಾನೊಂದು ನಾ ಯಾರಿಗೂ ಕಾಣಿಸೋದು ಇಲ್ಲ, ನನ್ನ ಮಾತು ಯಾರಿಗೂ ಕೇಳೋದೇ ಇಲ್ಲ ಅನ್ನೋದು ನಾ ಮರ್ತೇ ಬಿಟ್ಟಿನಿ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾರು, ನಿನ್ನೆಯಿಂದ ಈ ದನಕಾಯನು ಹಟ್ಟಿ ಜೋರ್ಗೆ ಬಂದಿಲ್ವಲ್ಲ, ಎಲ್ಗೋಗವನೆ? ದನ ಕಾದು ಕಾದು ಸಾಕಾಗಿ ಎಮ್ಮೆ ಮೇಸಕ್ ಹೋಗಿರ್ಬೇಕು. ಕೇಳಪ್ಪಾರು ನೋಡಕ ಸಿಳ್ಳಕ್ಕೆ ಆತನ ಥರ ಇದ್ರು ಅಂಟ ಗೊತ್ತನ ಥರ ಆಟ ಆಡಿಯಾ? ಹಟ್ಟಿಲಿ ನೀನು ಒಬ್ಳೇ ಇದ್ದೀಯಾ ಅಂತ ಗೊತ್ತಿದ್ರು ಊರ್ ಸುತ್ತಕ್ಕೆ ಹೋಗವನಲ್ಲ, ಬರ್ಲಿ ಅವ್ನು ಗ್ರಾಚಾರ ಬಿಡಿಸ್ತೀನಿ. ತಕ ಸೇಬ್ತೀನಿ. ಬ್ಯಾಡ ಅತ್ಯವ್ವ, ನೀವ್ ತಿಂತಾ ಇರಿ, ನಾ ಹೋಗಿ ಹಾಲು ತಗೋಬತ್ತೀನಿ. ಹಂಗೆ ಮಾಡು, ನೀ ಬರೋವರೆಗೂ ಈ ಸೇಬನ್ನೆಲ್ಲ ಕತ್ತರಿಸ್ತೀನಿ. ಹಾಲು ತಂದ್ಮ್ಯಾಕೆ ಅದ್ರಲ್ಲಿ ಹಾಕೊಂಡು ಕುಡಿತೀನಿ. ಆಯ್ತು ಅತ್ಯವ್ವ. ಎಲ್ಲ ನಮ್ಮವ್ವ ನೀನು ಕತ್ತರಿಸಿರೋ ಸೇಬ್ನಣ್ಣೆಲ್ಲ ಒಂದೊಂದು ಹಾಕ್ಸಿ ಅನ್ನಿಸ್ಬಿಡ್ತೀನಿ, ಆಗ್ಲಾದ್ರೂ ಗೊತ್ತಾಯ್ತದೆ ನಿನ್ನ ಕಣ್ಣಿಗೆ ನಾನು ಕಾಣಿಸಿನ ಇಲ್ಲವಾ ಅಂತ. ಅತ್ಯವ್ವ ತಗೊಳ್ಳಿ ಹಾಲು. ಕೂಸು, ನಂಗೆ ಸಾಣೆ ನಿದ್ದೆ ಬರ್ತದೆ, ನಾನು ಹೋಗಿ ಮನಿಕತ್ತೀನಿ. ನೀನೇ ಹಣ್ಣು ತಿನ್ಕೊಂಡು ಹಾಲು ಕುಡ್ಕೊಂಡು ಮನಿಕ. ಅತ್ಯವ್ವ, ನಂಗೂ ಯಾಕೋ ಸಾನೆ ನಿದ್ದೆ ಬತ್ತದೆ, ನಾನು ನಿಮ್ ಜೊತೆಗೆ ಮನಿಕತ್ತೀನಿ. ಮತ್ತೆ ಹಾಲು ನಾ ಕುಡಿತಾವನಲ್ಲ, ಇಲ್ಲೇನಾದ್ರೂ ಇಟ್ಟಿರೋ ಯಾವ್ದಾದ್ರು ಕಳ್ಕೊತ್ತಿ ಬಂದು ಕುಡ್ಕೊಂಡು ಹೋಯ್ತದೆ. ಸರಿ. ಎಲ್ಲ ಪುಟ್ಟೈತವ,
ಎಲ್ಲ ಸೇರ್ಕೊಂಡು ನನ್ನ ಹುಚ್ಚುನ್ ಮಾಡಬೇಕು ಅಂತ ನೋಡಿರ್ಯಾ ಸೇಬ್ ನಣ್ಣು ಕಿತ್ಕೊಂಡ್ರೆ ನನ್ನ ಕಂಡು ಹಿಡಿತಾರೆ ಅಂತ ಸೇಬ್ ನಣ್ಣು ಕಿತ್ಕೊಂಡು ಅದಕ್ಕೂ ಕ್ಯಾರೆ ಅನ್ನಿಲ್ಲ. ಅದು ಹಾಳಾಗೋಲಿ. ಆನಂದ್ ಲೋಟ ಕಿತ್ಕೊಂಡ್ರೆ ಆಗ್ಲಾದ್ರೂ ಕಂಡು ಹಿಡಿಬೋದು ಅಂತ ಆನಂದ್ ಲೋಟ ಕಿತ್ಕೊಂಡು ಅದಕ್ಕೂ ಕ್ಯಾರೆ ಅನ್ನಿಲ್ಲ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ನನಗೆ ಬ್ಯಾನಿಸ್ಬಿಡ್ತಾರೆ. ನಾನು ಇಲ್ಲಿ ಅರ್ಧಂಪರ್ಧ ಹುಚ್ಚಿನ ಥರ ಓಡಾಡ್ತಾ ಇದ್ರೆ ಇವರಿಬ್ರು ಇಲ್ಲಿ ರೊಮ್ಯಾಂಟಿಕ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಾ? ಡಾರ್ಲಿಂಗ್, ನಿನ್ನ ಕಣ್ಣು ನೋಡ್ತಾ ಇದ್ರೆ ಬೆಳಕೋತ್ಲಿ ತೂತಾಗಿರೋ ಮಡಕ ಥರ ಕಂಡದ. ಹೇಗೆ ಕಾಣಿಸ್ತಿದೆ ಜಾನಿ? ಕರ್ಬೂಜ ಹಣ್ಣಲ್ಲಿ ಸಪೋಟ ಬೀಜ ನೋಡ್ದಂಗೆ ಆಗ್ತಿದೆ. ಬಾಯಿಗೆ ಮಣ್ಣಾಕ ಎಂಥ ಕಣ್ಣು ಎಂಥ ಹಣ್ಣು ಹೋಲಿಸ್ಬಿಟ್ಟು ಒಂಚೂರಾದ್ರೂ ರಸಿಕತೆ ಬೇಡವಾ? ಥ್ಯಾಂಕ್ ಯು ಜಾನಿ. ರಾತ್ರಿ ಆಗ್ತಿದ್ದಾಗೆ ನೀವು ಕವಿ ಆಗ್ಬಿಡ್ತೀರಾ ಅಲ್ವಾ? ಹೆಂಡತಿ ಜೊತೆಲಿದ್ದಾಗ ಕತ್ಲಲ್ಲಿ ಕವಿ ಆದರೆ ವಂಶ ಬೆಳಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಕತ್ಲಲ್ಲಿ ಕವಿ ಆಗ್ಬಿಡ್ತೀನಿ. ನನಗೆ ಗೊತ್ತಾರ ಕೋಪಕ್ಕೆ ಕೈಗೇನಾದ್ರು ಸಿಕ್ಬಿಟ್ರೆ ಇಲ್ಲಿಂದಲೇ ತಲೆ ಮೇಲೆ ತಕ್ಬಿಡ್ತೀನಿ. ಜಾನಿ, ನಾವು ಯಾವಾಗ ಪಾಪು ಮಾಡ್ಕೊಳ್ಳೋದು? ನೀನು ಯಾವಾಗ ಕೇಳ್ತೀಯೋ ಅವಾಗ. ಮಧು, ಈ ಬೆಳದಿಂಗಳ ರಾತ್ರಿಲಿ ನನ್ನ ಕೈ ಬೆರಳಿಂದ ನಿನ್ನ ಮುಂಗುರನ್ನ ಮುದ್ದಾಡಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇ ಜಾನಿ. ಈ ಬೆಳದಿಂಗಳಲ್ಲಿ ಮಳೆ ಬಂದರೆ ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ರೊಮ್ಯಾಂಟಿಕ್ಕಾಗಿ ವಾಕ್ ಹೋಗಬೇಕು ಅನ್ನಿಸ್ತಿದೆ. ಇವರಿಬ್ರಿಗೆ ಒತ್ತರ ಹೊತ್ಲು ಒಂಥರ ಇರ್ತಾರೆ, ರಾತ್ರಿ ಹೊತ್ಲು ಒಂಥರ ಇರ್ತಾರೆ. ಮುಂದೋಗಿ ನಿಂತ್ಕೋತೀನಿ. ಅದು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೋ ನಾನು ನೋಡ್ತೀನಿ. ಮಧು, ನಿನಗೊಂದು ಮುತ್ತು ಕೊಡಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಒಂದೇನು ಎರಡೇ ಕೊಡಿ. ಮಧು, ನನಗೀಗ ಮುತ್ತು ಕೊಡೋ ಮೂಡಿಲ್ಲ. ಮಧ್ಯರಾತ್ರಿ ಎಬ್ಸಿ ನೆನ್ಪು ಮಾಡು. ಇದ್ದಕ್ಕಿದ್ದಂಗೆ ಏನಾಯ್ತು? ಮಧು, ತಂಗಾಳಿ ಬೀಸೋ ಟೈಮಲ್ಲಿ ಬಿರುಗಾಳಿ ಯಾವುದ್ಯಾವುದೋ ಮೂಲೆಯಿಂದ ತೂರ್ಕೊಂಬಂದ್ಬಿಡುತ್ತಲ್ವಾ? ಹೌದು ಜಾನಿ, ಅದಕ್ಕೆ ತಂಗಾಳಿನ ಯಾವಾಗಲೂ ಕೇರ್ಫುಲ್ಲಾಗಿ ಫೀಲ್ ಮಾಡಬೇಕು. ಈಗ ಮಲ್ಕೊಂಡ್ವಾ? ಅಣ್ಣಯ್ಯಪ್ಪನವರೇ, ನನ್ನ ಮುಂದೆ ನಾಟಕ ಆಡ್ರಿದ್ಯಾ? ನಾನು ಈಗ ನಿಮ್ಮೆಲ್ಲರ ಮುಂದೆ ನಾಟಕ ಆಡ್ತೀನಿ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮೊಗದೊಮ್ಮೆ ನೋಡಬೇಕೆನ್ನಿಸುವ ಸಾಮಾಜಿಕ ನಾಟಕ. ಮಧು, ಇತ್ತೀಚೆಗೆ ನಾನು ನಿದ್ದೆಗಳಲ್ಲಿ ಜಾಡ್ಸಿ ಒದಿತೀನಂತೆ, ಹೌದಾ? ಅಷ್ಟೇ ಅಲ್ಲ ಜಾನಿ, ಮೊನ್ನೆ ಒಂದು ದಿನ ತಗೊಂಡು ಬಂದು ನಂಗೆ ಉಸಿರು ಗಚ್ಚಿ ಸಾಯಿಸೋಕೆ ನೋಡಿದ್ರಿ. ಉಸಿರುಗಟ್ಟಿ ಸಾಯಿಸೋದಲ್ಲ, ಚಾಕು ತಗೊಂಡು ಚುಚ್ಚೂರ್ನ ಇಲ್ಲಿಂದ ಎದ್ದೋಗಲ್ಲ. ಇವತ್ತು ನಾನು ನಿಮ್ಮ ಕಣ್ಣು ಕಂಡನ ಇಲ್ವ ಅನ್ನೋದು ಗೊತ್ತಾಗಲೇಬೇಕು. ನೋಡ್ರೆ, ನನಗೆ ಬರ್ತಾ ಇರೋ ಕೋಪಕ್ಕೆ ಸೌತೆಕಾಯಿ ಕತ್ತರಿಸ್ದಂಗೆ ನಿಮ್ಮನ್ನ ಕಚಕಚ ಅಂತ ಕತ್ತರಿಸ್ಬಿಡ್ಬೇಕು ಅನಿಸ್ತಾ ಇದೆ. ಜಾನಿ, ಯಾಕೇನು ಮಾತಾಡ್ತಿಲ್ಲ? ನಾ ದಂಡೆಯಲ್ಲಿ ಮಲ್ಗಿವ್ನಲ್ಲ, ಅದಕ್ಕೆ ಅಣ್ಣಪ್ಪನವ್ರಿಗೆ ಕೈ ಕಾಲು ಸೆಟ್ಕೊಂಡ್ಬಿಟ್ಟದೆ. ನಿದ್ದೆ ಮೂಡಲ್ವ ಮಗು, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಧೈರ್ಯವಾಗಿ ಮಲ್ಗೋ. ಹ್ಞೂ ಮಧುರ ಅವರೇ, ಈ ನೆಪದಲ್ಲಾದ್ರೂ ನಿಮ್ಮ ಮಗ್ಳಲ್ಲಿ ಮನಿಕಲ್ಲ ಅವಕಾಶ ಸಿಕ್ಕದೆ. ನೀವು ನೆಮ್ಮದಿಯಾಗಿ ಮನಿಕಲ್ಲಿ, ನಾನು ನೆಮ್ಮದಿಯಾಗಿ ಮನಿಕತೀನಿ. ಇವತ್ತು ಯಾವುದಕ್ಕೂ ಜಾಗರಣೆ ಇರೋದೇ ಒಳ್ಳೇದು. ಗೌಡ್ರೆ, ನೀನು ಎಲ್ಲ ಆಟಕ್ಕೂ ಬೆಳಗಿನ ಫುಲ್ ಸ್ಟಾಪ್ ಇಡ್ತೀನಿ. ಗುಡ್ ಮಾರ್ನಿಂಗ್ ಮಧು ಡಾರ್ಲಿಂಗ್. ಐ ಲೈಕ್ ಇಟ್. ಜಾನಿ ಭಯ್ಯ, ಪ್ಲೀಸ್ ನನಗೊಂದು ಮುತ್ತು ಕೊಡಿಯಲ್ಲ. ನೀನು ಯಾವಾಗಲೂ ಇಲ್ಲಿಗೆ ಬಂದೆ? ನೀವು ರಿಂಗ್ ಮಾಸ್ಟರ್ ನಮ್ಮ ಮಧುರ ಬಾಬಿ ಅಂತ ನೆನೆಸಿಕೊಂಡು ಲೊಚ್ಚ ಮುತ್ತು ಕೊಡ್ತಿದ್ರಲ್ಲ, ಆಗಲೇ ಬಂದೆ.
ನಾನು ಮುತ್ತು ಕೊಟ್ಟಿದ್ದು ಗೌಡ್ರಗ. ಓಯ್ ಅವರಿಗೆ ಮಾತ್ರ ಮುತ್ತು ಕೊಡುದು ಯಾವ ನ್ಯಾಯ? ಪ್ಲೀಸ್ ನನಗೊಂದು ಮುತ್ತು ಕೊಡಿಯಲ್ಲ. ಜಾರ್ಜ್ ಒದ್ದಂದ್ರೆ ಕಿಟಕಿಯಿಂದ ಆಚೆಗೆ ಹೋಗ್ಬಿಡ್ಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಭಯ್ಯ ಮಧುರ ಬಾಬಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸಿದ್ರು. ಅದಕ್ಕೆ ನೀವಿಬ್ರು ಯಾವ ನಮ್ಮನೆ ಕ್ಲೋಸ್ ಆಗಿ ಮಲ್ಕೊಂಡಿದ್ದೀರಂತೇಳಿ ನೋಡಿ ಹೋಗ್ಲಿಕ್ಕೆ ಬಂದೆ. ಮಲ್ಕೊಳ್ಳೋದಲ್ಲೇ ಮಣ್ಣು. ಇಡೀ ರಾತ್ರಿ ಗೌಡ್ರು ನನಗೆ ಕೊಟ್ಟಿರೋ ಕಾಟಕ್ಕೆ ನನ್ನ ಹತ್ರ ಗನ್ನಿದ್ರೆ ಉಡಾಯಿಸ್ಬಿಡ್ತಾ ಇದ್ದೆ. ಓಯ್ ಶಿವಕಾರ್ತಿಕೇಯ, ನೀವು ಬಜ್ಜಿ ಒಡೆ ತಟ್ಟಲಿಕ್ಕೆ ಮಾತ್ರ ಲಾಯಕ್, ಉಡಾಯಿಸ್ಲಿಕ್ಕಲ್ಲ. ಲೇ ಯಾಕೆ ಸುಮ್ಮನೆ ನನ್ನ ಕೋಪಕ್ಕೆ ಬಲಿಯಾಗಬೇಡ, ಜಾಗ ಖಾಲಿ ಮಾಡು. ನಾನು ಜಾಗ ಖಾಲಿ ಮಾಡಲಿಕ್ಕೆ ಬಂದಿಲ್ಲ. ಮಧುರ ಬಾಬಿ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಆಯ್ತು ಕಣ, ನಾನು ಬರ್ತೀನಿ, ನಡೆಯೋ. ಎಂತದಕ್ಕೆ? ನೀವು ಇನ್ನೊಂದು ಸ್ವಲ್ಪ ಹೊತ್ತು ಈ ರಿಂಗ್ ಮಾಸ್ಟರ್ ಒಟ್ಟಿಗೆ ರೊಮ್ಯಾನ್ಸ್ ಮಾಡ್ಕೊಂಡು ಬರ್ತೀರಾ? ಲೇ ರಾಕಿ, ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಹೋಗಿರೋ. ಮತ್ತೆ ಆ ಮನುಷ್ಯ ಅವ್ರು ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ಲಿ, ನಾವೇನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಆಮೇಲೆ ಎಬ್ಸೋಣ. ಸರಿ ಸರಿ, ನೀವು ಹುಷಾರಾಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಓಯ್ ಭಯ್ಯ, ಆದರೂ ನೀವಿಬ್ಬರು ಮಲಗಿದ್ದ ಭಂಗಿ ಉಂಟಲ್ಲ, ನನಗೆ ಕಂಡಪಟ್ಟು ಇಷ್ಟ ಆಯಿತು. ಹೋಗೋ ಇಲ್ಲಿಂದ. ನನಗೆ ಇನ್ನೊಂದು ಇಷ್ಟ ಆಯ್ತು, ಎಂತ ಅಂತ ಕೇಳೋದಿಲ್ವಾ? ಐ ಲೈಕ್ ಇಟ್. ಒಳ್ಳೆ ಹುಚ್ಚಿನ ಸವಾಸ ಆಯ್ತು. ನೀವೀಗ ಎಂತ ಅಂತ ಕೇಳದಿದ್ರೆ ನಾನು ಹೇಳಿಬಿಡ್ತೇನೆ. ಎಂತದಕ್ಕೆ ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಧುರ ಬಾಬಿ, ಮಧುರ ಬಾಬಿ, ಮಧುರ ಬಾಬಿ, ಮೇಲೆ ಬೆಡ್ರೂಮ್ನಲ್ಲಿ ನಡೆಯುತ್ತಿದ್ದ ಅಮಾನವೀಯ ಕೃತ್ಯವನ್ನು ನೆನೆಸಿಕೊಳ್ಳಿಕ್ಕೆ ನಾನು ಕನಸಿನಲ್ಲಿ ಕೂಡ ಇಷ್ಟಪಡೋದಿಲ್ಲ. ಇದರಲ್ಲಿ ನನಸಿನಲ್ಲಿ ನೋಡಿಬಿಟ್ನೆ. ಅಂತದೇನಾಯ್ತು ರಾಕಿ? ಬಾಬಿ, ನೀವು ಜಾನಿ ಬಯ್ಯನನ್ನು ಕರ್ಕೊಂಡು ಬಂತೇಳಿ ಕಳಿಸಿದ್ದೆ ಒಳ್ಳೇದಾಯ್ತು. ನಾನು ಹೋಗುದು ಸ್ವಲ್ಪ ಲೇಟ್ ಆಗಿರ್ತಿದ್ರೆ ಗೌಡ್ರನ್ ಕೊಲೆ ಮಾಡ್ಬಿಡ್ತಿದ್ರಾ? ಚಿಕ್ಕ, ಅಲ್ಲಿ ನಡೆಯುತ್ತಿದ್ದದ್ದು ಮರಣದ ಸಂಗತಿ ಅಲ್ಲ, ಜನನದ ಸಂಗತಿ. ರಾಕಿ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳು. ಬಾಬಿ, ನಿಮ್ಮ ಡಂಗರಾಜ ನಮ್ಮ ಗೆಂಡತಿ ಮನೆಗೆ ಲೊಚ ಲೊಚ ಮುತ್ತು ಕೊಡ್ತಾ ಇದ್ರು. ಯಾವ ಫುಲ್ ಮೆಂಟ್ಲು? ಯಾರಿಗೆ ಮುತ್ತು ಕೊಡ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ? ರಾಕಿ, ಇರೋ ಸಮಸ್ಯೆನೇ ಸಾಕು ಕಣ, ನೀನು ಹೊಸ ಸಮಸ್ಯೆ ಕ್ರಿಯೇಟ್ ಮಾಡ್ಬೇಡ, ಸುಮ್ಮನೆ ಇದ್ಬಿಡ. ಜಾನಿ, ರಾಕಿ ಹೇಳಿದ್ದಲ್ಲ ನಿಜಾನಾ? ನಿಜ. ಮಧು ನಿದ್ದೆಗಳಲ್ಲಿ ನೀನು ಅನ್ಕೊಂಡು ಗೌಡ್ರು ಮುತ್ತು ಕೊಟ್ಬಿಟ್ಟೆ. ಶಿವಕಾರ್ತಿಕೇಯ, ಈ ನಿದ್ದೆಗಣ್ಣಿನಿಂದ ನಡೆಯುವ ಅವಘಡಗಳಿಂದಲೇ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿದೆ ಎನ್ನುವ ಅರಿವು ನಿಮಗಿಲ್ವೇ? ಇವಾಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಫುಟ್ಬಾಲ್ ತರ ಒದ್ದು ಬಿಡ್ತೀನಿ. ಜಾನಿ, ಎಲ್ಲ ತಪ್ಪನ್ನು ನೀವ್ ಮಾಡಿ ರಾಕಿಗೆ ಯಾಕೆ ಬೈತಿದ್ದೀರಾ? ಇನ್ನೇನ್ ಮಾಡ್ಲಿ ಮಧು, ಇಡೀ ರಾತ್ರಿ ಗೌಡ್ರು ಎಲ್ಲಿ ಏನ್ ಕಾಟ ಕೊಡ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ನಿದ್ದೆನೆ ಮಾಡ್ಲಿಲ್ಲ ಗೊತ್ತಾ? ನಾನು ಅಷ್ಟೇ, ಅದಕ್ಕೆ ಗೌಡ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ರಾಕಿನ ಕರ್ಸಿರೋದು. ಬಾಬಿ, ಈಗ ನಾನು ಬಂದಾಯ್ತಲ್ಲ, ಇನ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್. ಹೇಳಿ ನಾನು ಎಂತ ಮಾಡ್ಬೇಕು? ನಾವು ಮಾಡಿರೋ ಪ್ಲಾನ್ಗಳೇ ಉಲ್ಟಾ ಹೊಡಿತಾ ಇದೆ, ನೀನೇನ್ ಪ್ಲಾನ್ ಮಾಡ್ತೀಯೋ? ಅಲ್ಲೋ ಹೀರಾಲ, ನಾನೊಂದು ಮೆಡಿಸಿನ್ ತಂದಿದ್ದೇನೆ. ಇದನ್ನು ಆ ಪನ್ನಲಾಲಿಗೆ ಕುಡಿಸಿದರೆ 1 ತಿಂಗಳು ಅವರ ಆಡಿಯೋ ಆಫ್. ಅಂದರೆ ಅವರು ಮೂಗನಾಗಿ ಮೂಕ ವೇದನೆಯನ್ನು ಅನುಭವಿಸ್ತಾರೆ. ಒಳ್ಳೇದೇ ಆಯ್ತು ಕಣ, 1 ತಿಂಗಳಾದ್ರೂ ಆ ಕಿರಿ ಗೌಡ್ರಿಂದ ಆರಾಮಾಗಿರ್ಬೋದು. ರಾಕಿ, ಇದ್ರ ಸೈಡ್ ಎಫೆಕ್ಟ್ಸ್ ಇಲ್ಲ ತಾನೆ? ಬಾಬಿ, ಇದನ್ನು ಅವರಿಗೆ ಕುಡಿಸುವವರೆಗೂ ನಾನು ಗ್ಯಾರಂಟಿ ಪೀರಿಯಡ್ ಕೊಡ್ತೇನೆ. ಕುಡ್ಸದ್ಮೇಲೆ ಪೀರಿಯಡ್ ಎಕ್ಸ್ಪೈರ್ ಆಗ್ತದೆ. ಅವರೇ ಎಕ್ಸ್ಪೈರ್ ಆದ್ರೂ ಪರವಾಗಿಲ್ಲ ಕಣ. ಇದನ್ನ ಅವ್ರಿಗೆ ಹೇಗೆ ಕುಡಿಸೋದಾ? ವೆರಿ ಸಿಂಪಲ್. ಹೇಗಿದ್ರು ಅವ್ರು ನಮ್ ಕಣ್ಣ ಕಾಣಿಸ್ತಿಲ್ಲ ಅನ್ನೋ ರೀತಿ ನಾವು ನಾಟಕ ಆಡ್ತಿದೀವಿ. ನಾವು ತಿನ್ನೋದನ್ನ ಕುಡಿಯೋದನ್ನ ಅವ್ರೆ ಕಿತ್ಕೊಂಡು ತಿಂತಿದ್ದಾರೆ. ಇದನ್ನ ನಮ್ಗೋಸ್ಕರ ಅಂತ ತಗೊಂಬನ್ನಿ, ಅವರೇ ಕುಡಿತಾರೆ. ಐ ಲೈಕ್ ಇಟ್. ನಿಮ್ಮಂತ ಜಲ್ಸಾ ಬಾಬಿಗಳು ಇರುವುದರಿಂದಲೇ ಮಹಿಳೆಯರ ಮೀಸಲಾತಿ ಹೆಚ್ಚಾಗ್ತಾ ಇದೆ. ಇಂಥ ಕೆಲಸ ಇಲ್ಲದ ಮಾಮಗಳಿಂದಲೇ ನಮ್ಮ ಮೀಸಲಾತಿ ಕಮ್ಮಿ ಆಗ್ತಿರೋದು. ಆಪರೇಷನ್ ಡೈಮಂಡ್ ಮೆಡಿಸಿನ್ ಸ್ಟಾರ್ಟ್. ಮಧು, ಈಗಲೂ ನಾನು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಗೌಡ್ರೆ, ಏಕವಚನದಲ್ಲಿ ಮಾತಾಡ್ಸೋ ಮಟ್ಟಕ್ಕೆ ಬೆಳೆದ್ಬಿಟ್ರಾ? ಸದ್ಯದಲ್ಲೇ ನಿಮಗೆ ಮುಹೂರ್ತ ಇಟ್ಟಿದ್ದೀನಿ. ನಾನು ಇಷ್ಟು ಹೇಳಿದ ಮೇಲೂ ಮಾತಾಡಲಿಲ್ಲ ಅಂದರೆ ತೊಂದರೆ ಇಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಬರ್ತೀನಿ, ಹಂಗೆ ವಸಿ ದಂಡಕ್ಕೂ ಬರ್ತೀನಿ. ಯಾಕೆ ಬಲ್ ಮಾತಾಡೋಕ್ಕಿಲ್ವಾ? ನಾನು ನಿನಗೆ ಶಾಲೆ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ, ಇವತ್ತು ಹೇಳ್ಬಿಡ್ತೀನಿ. ನನಗೆ ನಿಮ್ಮನ್ನು ಕಂಡ್ರೆ ಶಾನೆ ಇಷ್ಟ. ಅಯ್ಯ, ಕೊನೆಯ ಗಳಿಗೆ ಸ್ವಲ್ಪ ತಾಳ್ಮೆ ಇರಲಿ. ನಾಟು ಮಧು ಡಾರ್ಲಿಂಗ್, ಇನ್ನು ಎಷ್ಟು ದಿನ ಈ ನಾಟಕನ ಮಾಡ್ತೀರಾ? ನಿಮ್ಮೆಲ್ಲರ ಕಣ್ಣಿಗೆ ನಾನು ಕಾಣಿಸ್ತಿದ್ದೀನಿ ಅಂತ ನನಗೆ ಚೆಂದ ಗೊತ್ತಾ. ಈ ನಾಟಕನ ಬಂದ್ ಮಾಡಿ ಅಣ್ಣಯ್ಯಪ್ಪನವ್ರನ್ನ ಹೋಗುದು ಹೊಟ್ಟಿಯಿಂದ ಆಚೆಗಟ್ಟ ನಾವಿಬ್ಬರು ಮದುವೆ ಆಗಿ ಹೊಸದಾಗಿ ಸಂಸಾರ ಶುರು ಮಾಡೋಣ. ಏನಂತೀಯ? ಏನ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಹಂಗೆ ಹೋಗ್ತೀಯಾ? ನಾನೇನು ಅನ್ಕೋಬೇಕು?
ಎಲ್ರ ಕಣ್ಗೂ ನಾ ಕಾಣಿಸ್ತಾ ಇದ್ದೀನಿ ನಂಗಾಯ್ತು. ಜಾನಿ ಭಯ್ಯ, ಅದಕ್ಕೆ ನಾನು ಆಗದಿಂದ ಹೇಳಿದ್ ನಿಮಗೆ ವೆಯ್ಟ್ ಮಾಡಿ ಅಂತ. ಏನೋ ವೇಟ್ ಮಾಡುದುಲೇ, ಇವ್ರು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು ಸುಮ್ಮನೆ ಇರ್ಬೇಕನೋ, ಕತ್ತು ಸಾಕ್ಬಿಡ್ತೀನಿ. ಜಾನಿ, ಇಂಥವ್ನ ಸಾಯ್ತಿ ನೀವ್ ಯಾಕೆ ಜೈಲಿಗೆ ಹೋಗ್ತೀರಾ ಬಿಡಿ. ಗೌಡ್ರೆ, ನೀವ್ ಇಂಥವ್ರು ಅಂತ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ಮೊದಲವ್ರೆ, ನೀವೆಲ್ಲ ಸೇರ್ಕೊಂಡು ದೊಡ್ಡ ಆಟ ಆಡಿದ್ರಿ, ಅದಕ್ಕೆ ನಾವು ಸಣ್ಣ ಆಟ ಆಡ್ದಿ. ಸಾರಿ. ತಿಮ್ಮ ಮಾಡೋದೆಲ್ಲ ಮಾಡಿ ಅಂತ ಅಜ್ಜಿ ಸುಂಟಿ ಸಾರಿ. ತಗೋದು ಗುಟ್ಟಾದ್ರೆ ಆಕಾಶದಲ್ಲಿ ಗರ್ಡ್ ನೋಡ್ಬಿಡ್ಬೇಕು. ನಾ ಏನ್ ಮಾಡಬಾರ್ದ ತಪ್ಪು ಮಾಡ್ತಾರ? ಇವ್ರೆಲ್ಲರ ಕಣ್ಣಿಗೂ ನಾ ಕಂಡ್ರು ಕಾಣಿಲ್ಲ ಅನ್ನೋ ತರ ನಾಟಕ ಆಡ್ತಿದ್ರು. ಅದು ತಪ್ಪು ಅಂತ ತಿಳ್ಸಕ್ಕೋಸ್ಕರ ನಾನು ಹಿಂಗ್ ಮಾಡಿದ್ನಪ್ಪ. ರೀ ಗೌಡ್ರೆ, ನೀವ್ ಫಸ್ಟ್ ತಪ್ಪು ಮಾಡಿದ್ದಕ್ಕೆ ನಿಮಗ್ ಬುದ್ಧಿ ಕಲ್ಸಕ್ ನಾವ್ ಈ ರೀತಿ ನಾಟಕ ಆಡಿದ್ದು. ನಾ ಏನ್ ತಪ್ಪು ಮಾಡ್ತೀನಿ ಮಧುರ ಅವ್ರ? ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ? ಅದು ಯಾವತ್ತೋ ಫೋನಲ್ಲಿ ಒಬ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜಾನಿ ಅವರು ನಾಲಾಯಕ್ಕು, ಮಧುರ ಅವರು ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿ ನನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಿಲ್ಡಪ್ ತಗೋತಿದ್ರಲ್ಲ, ಅದು ತಪ್ಪಲ್ವಾ? ಓ ಅಣ್ಣಪ್ಪನವ್ರೆ, ಯಾರ ನಂಗೆ ಆಗದೆ ಇರೋರು ಚಾಡಿ ಹಾಕೊಟ್ಬಿಟ್ಟವ್ರೆ. ಅವ್ರು ಯಾರ ಅಂತ ಹೇಳಿ ಅವ್ರಿಗೂ ಆಕಾಶದಲ್ಲಿರೋ ಗರ್ಡನ್ ತೋರಿಸ್ಬಿಡ್ತೀನಿ. ಹಲೋ, ಜಾಸ್ತಿ ಕಿರ್ಚಾಡ್ಬೇಡಿ. ಈ ಫೋನಲ್ಲಿ ಮಾತಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ರಿಂಗ್ ಮಾಸ್ಟ್ರೆ, ಸಾಕ್ಷಿ ಇಷ್ಟು ಸಾಕಾ, ಇನ್ನು ಬೇಕಾ? ಮಧುರ ಅವ್ರ ಏನೋ ಬಿಲ್ಡಪ್ ತಗೊಳಕ್ ಹೋಗಿ ಈ ತರ ತಪ್ಪು ಮಾಡ್ಬಿಟ್ಟು ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ಸಾರಿ. ಸಾರಿ ಕೇಳಿದ ಮಾತ್ರಕ್ಕೆ ಹೋಗಿರೋ ಮರ್ಯಾದೆ ಬರುತ್ತೇನ್ರಿ? ನಿಮಗ್ ಮರ್ಯಾದೆ ಇದ್ರೆ ಸುಮ್ಮನೆ ಮಧುರ ಅವ್ರ, ನಾನ್ ಸಾರಿ ಕೇಳೋಯ್ತಲ್ವಾ, ನೀವು ಸಾರಿ ಕೇಳ್ಬಿಡಿ. ಅವ್ರು ನಿಮ್ಮ ಹತ್ರ ಸಾರಿ ಕೇಳ್ಬೇಕಂದ್ರೆ ಇನ್ನು ನೀವು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಅಂತೇಳಿ ಈ ಹಾಲ ಮೇಲೆ ಆನೆ ಇಟ್ಟು ಕುಡಿಬೇಕು. ಅಷ್ಟೇ ತಾನೆ, ಕೊಡು. ಈ ಹಾಲ್ ನಾಣ್ಯಗಳು ಮಧುರ ಅವ್ರ ಬಗ್ಗೆ ಇನ್ಮೇಲೆ ಕೆಟ್ಟದಾಗ ಮಾತಾಡಲ್ಲ. ಮಾತು ಬರ್ತಿಲ್ಲ ಅಂತ ಶಾಕ್ ಆಗ್ತಿದ್ಯಾ ಗೌಡ್ರೆ? ಶಾಕ್ ಆಗ್ಲೇಬೇಕು. ಆಗ್ಬೇಕು ಅಂತ ತಾನೇ ಹಾಲಲ್ಲಿ ಔಷಧಿ ಬೆರೆಸಿ ನಿಮಗೆ ಕುಡಿಸಿದ್ದು. ನಮ್ಮ ವಿಷಯಕ್ಕೆ ತಲೆ ಹಾಕಿ ಬಿಲ್ಡಪ್ ತಗೊಂಡಿದ್ದಕ್ಕೆ 1 ತಿಂಗಳು ನಿಮ್ಮ ಆಡಿಯೋ ಆಫ್.